ಸೊ ನೆಕ್ಸ್ಟು ಈ ವಿಡಿಯೋದಲ್ಲಿ ನಾನು ಕಂಟೆಂಟ್ ಅವೇರ್ ಟೂಲು ಹೇಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಂಟೆಂಟ್ ಅವೇರ್ ಅಂತ ಹೇಳಿದ್ರೆ ಇನ್ ಕೇಸ್ ನಿಮ್ಗೆ ಏನಾನ ಒಂದು ವಿಡಿಯೋದಲ್ಲಿರೋ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟು ಬೇಡ ಅಂತ ಹೇಳಿದ್ರೆ ಅದನ್ನು ರಿಮೂವ್ ಹೇಗೆ ಮಾಡೋದು, ಆಟೋಮೆಟಿಕ್ಲಿ ಇಲ್ಲಿ ಕಂಟೆಂಟ್ ಅವೇರ್ ಟೂಲ್ನ ಯುಟಿಲೈಸ್ ಮಾಡಿಕೊಂಡು ನಾವು ರಿಮೂವ್ ಮಾಡ್ಬೋದು. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ವಿಡಿಯೋ ಬಂದು ಈ ಥರ ಒಂದು ಹದ್ದು ಹಾರ್ತಾ ಇರೋವಂಥ ಒಂದು ವಿಡಿಯೋ. ಸೆಕೆಂಡ್ ವಿಡಿಯೋ ಬೀಚ್ ದಡದಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇರೋದು. ಥರ್ಡ್ ವಿಡಿಯೋ ಬಂದು ಒಂದು ಡ್ರೋನ್ ಶಾಟ್. ಇದು ಒಂದೇ ಒಂದು ಎಮ್ಮ ನಡ್ಕೊಂಡು ಹೋಗ್ತಾ ಇರೋದು ವೈಡ್ ಆ್ಯಂಗಲಲ್ಲಿ. ಸೊ ಫಸ್ಟ್ ವಿಡಿಯೋದಲ್ಲಿ ನಾವು ಇಲ್ಲಿ ಹಾರ್ತಾ ಇರೋವಂಥ ಒಂದು ಹಕ್ಕಿ ಏನಿದೆ ಅದನ್ನು ರಿಮೂವ್ ಮಾಡೋಣ. ಸೊ ಈ ಒಂದು ಕಂಟೆಂಟ್ ಅವೇರ್ ಟೂಲು ಬಹಳ ಸಿಂಪಲ್ ಟೂಲು. ಜಸ್ಟು ಒಂದು ಹೊಸ ಕಾಂಪೋಸಿಷನ್ನ ಓಪನ್ ಮಾಡಿಕೊಂಡು ಜಸ್ಟು ಆ ಒಂದು ವಿಡಿಯೋ ಏನಿದೆ ಅದನ್ನು ಡ್ರ್ಯಾಗ್ ಮಾಡಿ ಈ ಒಂದು ಕಾಂಪೋಸಿಷನ್ ಐಕಾನ್ ಮೇಲೆ ಡ್ರಾಪ್ ಮಾಡಿದ್ಮೇಲೆ ನೋಡ್ಬೋದು 1 ಅಂತ ಒಂದು ಕಾಂಪೋಸಿಷನ್ ಓಪನ್ ಆಗಿದೆ. ಇದನ್ನು ನಾನು ರೀನೇಮ್ ಮಾಡ್ತೀನಿ. ನೆಕ್ಸ್ಟು ಈ ಒಂದು ಕಾಂಪೋಸಿಷನ್ನ ಆಲ್ ಕಾಂಪೋಸಿಷನ್ ಒಳಗೆ ಹಾಕ್ಬಿಡೋಣ. ಸೊ ದಟ್ ಓವರಾಲ್ ಪ್ರಾಜೆಕ್ಟ್ ಆರ್ಗನೈಸ್ಡ್ ಆಗಿರುತ್ತೆ. ಒನ್ಸ್ ನೀವು ಡಿಸೈಡ್ ಮಾಡಿದ್ಮೇಲೆ ಯಾವ ಪೋರ್ಷನ್ನ ನೀವು ರಿಮೂವ್ ಮಾಡಬೇಕು ಅಂತ ಭಾಳ ಸಿಂಪಲ್ಲು, ಜಸ್ಟ್ ಒಂದು ಮಾಸ್ಕ್ನ ಕ್ರಿಯೇಟ್ ಮಾಡೋದು. ಸೊ ವಿಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಪೆನ್ ಟೂಲ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ, ಅಥವಾ ನಿಮ್ಮ ಕೀಬೋರ್ಡಲ್ಲಿ Gನ ಕ್ಲಿಕ್ ಮಾಡಿದ್ರೆ ಈ ಒಂದು ಪೆನ್ ಟೂಲ್ ಬರುತ್ತೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ನಿಮಗೆ ಬೇಡದೇ ಇರೋವಂಥ ಪೋರ್ಷನ್ ಫುಲ್ ಸುತ್ತಲೂ ಒಂದು ಮಾಸ್ಕನ್ನು ಕ್ರಿಯೇಟ್ ಮಾಡಿ. ಸೊ ಒನ್ಸ್ ನೀವು ಮಾಸ್ಕನ್ನು ಕ್ರಿಯೇಟ್ ಮಾಡಿದ್ಮೇಲೆ ವಿಡಿಯೋ ಕ್ಲಿಪ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಇದನ್ನು ಓಪನ್ ಮಾಡಿ. ಸೊ ಇಲ್ಲಿ ಮಾಸ್ಕ್ಸ್ ಅಂತ ಇದೆಯಲ್ಲ ಇದನ್ನು ಓಪನ್ ಮಾಡಿ. ಇಲ್ಲಿ ಇವಾಗ ಆ್ಯಡಲ್ಲಿದೆ, ಇದನ್ನು ನನಗೆ ಕೊಟ್ಬಿಡಿ. ನನಗೆ ಕೊಟ್ಟರೆ ಮಾಸ್ಕ್ ಪಾತ್ ಕ್ರಿಯೇಟ್ ಆಗಿದೆ, ಬಟ್ ನಿಮಗೆ ವಿಜುವಲಿ ಕಾಣಿಸ್ತಾ ಇಲ್ಲ. ಅದೇ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಓವರಾಲ್ ಒಳಗಿರೋವಂಥ ಲೇಯರು ಸಬ್ಟ್ರ್ಯಾಕ್ಟ್ ಆಗುತ್ತೆ. ರೈಟ್ ನಾವು ಇವಾಗ ಸದ್ಯಕ್ಕೆ ನನ್ನ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಸೊ ಬಿಗಿನಿಂಗ್ ಆಫ್ ದ ವಿಡಿಯೋಗೆ ಬಂದುಬಿಟ್ಟು ಆ ಒಂದು ಮಾಸ್ಕ್ ಏನಿದೆ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಅದ ಮೇಲೆ ಪೊಸಿಷನ್ ಮಾಡ್ಕೊಳ್ಳಿ ಮಾಸ್ಕನ್ನು. ನೆಕ್ಸ್ಟು ಮಾಸ್ಕ್ 1 ಅಂತಿದೆಯಲ್ಲ ಇದನ್ನು ಓಪನ್ ಮಾಡಿ. ಸೊ ದಟ್ ನಮಗೆ ಮಾಸ್ಕ್ ಪಾತನ್ನು ಆ್ಯನಿಮೇಟ್ ಮಾಡ್ಬೋದು. ಸೊ ಈ ಮಾಸ್ಕ್ ಪಾತ್ ಅಂತ ಏನಿದೆ ಅದನ್ನು ಫಸ್ಟು ಕೀ ಫ್ರೇಮ್ನ ಇಲ್ಲಿ ಕ್ರಿಯೇಟ್ ಮಾಡಿ. ಈ ಒಂದು ಟೈಮರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಹಂಗೆ ಸೊ ದಟ್ ಇಲ್ಲಿ ಡೈಮಂಡ್ ಆಕಾರದಲ್ಲಿ ಒಂದು ಕೀ ಫ್ರೇಮ್ ಕ್ರಿಯೇಟ್ ಆಗಿದೆ. ಹಾಗೆ ಮುಂದೆ ಬನ್ನಿ. ಸೊ ಓವರಾಲ್ ಆ ಮಾಸ್ಕನ್ನು ಅಲೈನ್ ಮಾಡ್ತಾ ಹೋಗಿ. ಇಲ್ಲಿ ನೋಡ್ಬೋದು ಕೆಳಗಡೆ ಕೀ ಫ್ರೇಮ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ ನಾವು ಪೊಸಿಷನ್ ಮಾಡ್ತಾ ಇದ್ದಂಗೆ. ಸೊ ಇಲ್ಲಿ ಫ್ರೇಮ್ ಔಟ್ ಆಗ್ತಾ ಇದೆ. ಇಲ್ಲಿ ನೋಡಿಕೊಂಡು ಆ ಮಾಸ್ಕನ್ನು ಆ ಒಂದು ಆಬ್ಜೆಕ್ಟ್ ಜೊತೆಗೆ ಮೂವ್ ಮಾಡ್ತಾ ಹೋಗಿ. ಸೊ ಇವಾಗ ನೋಡ್ಬೋದು ಓವರಾಲ್ ಒಂದು ಮಾಸ್ಕ್ ಕ್ರಿಯೇಟ್ ಆಗಿದೆ ನಮಗೆ ಬೇಡದೇ ಇರೋಂಥ ಆಬ್ಜೆಕ್ಟ್ ಸುತ್ತಲೂ. ಇವಾಗ ನಾವೇನು ಮಾಡಬೇಕು, ಈ ನನ್ನ ಅಂತ ಏನಿದೆ ಇದನ್ನು ಸಬ್ಟ್ರ್ಯಾಕ್ಟಿಗೆ ಕೊಡಿ. ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನೋಡ್ಬೋದು ಓವರಾಲ್ ಬ್ಲ್ಯಾಕ್ ಪೋರ್ಷನ್ ಆಗೋಯ್ತದು. ಸೊ ಇವಾಗ ಆಫ್ಟರ್ ಎಫೆಕ್ಟ್ಸ್ಗೆ ನಾವು ಹೇಳ್ತಾ ಇದ್ದೀವಿ ಬ್ಲ್ಯಾಕ್ ಪೋರ್ಷನ್ ಏನಿದೆ ಆ ಮಾಸ್ಕ್ ಹಾಕಿ ನಾವು ಕ್ರಿಯೇಟ್ ಮಾಡಿರೋವಂಥ ಬ್ಲ್ಯಾಕ್ ಪೋರ್ಷನ್ನು ಅದನ್ನು ಮಾತ್ರ ಫಿಲ್ ಮಾಡಬೇಕು. ಅದ್ರ ಸರೌಂಡಿಂಗ್ ಏನಿದೆ ಕಲರ್ಸು ಅದನ್ನು ಉಪಯೋಗಿಸ್ಕೊಂಡು ಫಿಲ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಇದನ್ನು ಕ್ಲೋಸ್ ಮಾಡಿಬಿಡಿ. ಇವಾಗ ಇಲ್ಲಿ ಕಂಟೆಂಟ್ ಅವೇರ್ ಫಿಲ್ ಅಂತ ಒಂದು ಪ್ಯಾನಲ್ ಇದೆಯಲ್ಲ ಇದನ್ನು ಓಪನ್ ಮಾಡಿ. ಇದನ್ನು ಓಪನ್ ಇನ್ ಕೇಸ್ ಈ ಕಂಟೆಂಟ್ ಅವೇರ್ ಫಿಲ್ ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ವಿಂಡೋಸ್ ಇಲ್ಲಿ ನೀವು ಚೆಕ್ ಮಾಡ್ಕೊಬೋದು. ಇಲ್ಲಿ ನೋಡಿ ಕಂಟೆಂಟ್ ಅವೇರ್ ಫಿಲ್ ನನಗೆ ಚೆಕ್ ಆಗಿದೆ. ಇನ್ ಕೇಸ್ ಚೆಕ್ ಆಗಿಲ್ಲ ಅಂದರೆ ಅದು ನಿಮಗೆ ಕಾಣಲ್ಲ. ಸೊ ಇದನ್ನು ಓಪನ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಮಾಸ್ಕ್ ಎಕ್ಸ್ಪ್ಯಾನ್ಷನ್ ಅಂತಿದೆ. ಇದು ರೈಟ್ ನಾವು ಇವಾಗ 8%ಗಿದೆ. ಸೊ ಡಿಫಾಲ್ಟಲ್ಲಿ 8%ಗೆ ಇರಲಿ. ನೆಕ್ಸ್ಟು ಫಿಲ್ ಮೆಥಡ್ ಅಂತಿದೆ, ಅದನ್ನು ನಾನು ಆಬ್ಜೆಕ್ಟ್ಗೆ ಕೊಡ್ತೀನಿ. ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಲೈಟಿಂಗ್ ಕರೆಕ್ಷನ್ ಅಂತಿದೆಯಲ್ಲ ಇದನ್ನು ಚೆಕ್ ಮಾಡಿರಿ. ಚೆಕ್ ಮಾಡಿ ಇನ್ ಕೇಸ್ ಡಿಫಾಲ್ಟಲ್ಲಿ ಚೆಕ್ ಆಗಿರಲ್ಲ ಅದನ್ನು ಚೆಕ್ ಮಾಡಿ. ನೆಕ್ಸ್ಟು ಇದನ್ನು ಸ್ಟ್ರಾಂಗ್ ಅಂತ ಏನಿದೆ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ. ನೆಕ್ಸ್ಟು ಜನರೇಟ್ ಫಿಲ್ ಲೇಯರ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಬೇಕು ನೀವು. ಸೊ ವಿಡಿಯೋ ಫಸ್ಟ್ ಫ್ರೇಮಿಗೆ ಬನ್ನಿ. ಇಲ್ಲಿ ಜನರೇಟ್ ಫಿಲ್ ಲೇಯರ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ಕಂಟೆಂಟ್ ಅವೇರ್ ಅನಲೈಸಿಂಗ್ ಅಂತ ಹೇಳ್ಬಿಟ್ಟು ಪರ್ಸೆಂಟೇಜ್ ತೋರಿಸ್ತಾ ಇದೆ. ಏನಂದರೆ ಒಂದೊಂದೇ ಫ್ರೇಮು ಅದು ಆರ್ಟಿಫಿಷಿಯಲಿ ಫಿಲ್ ಆಗ್ತಾ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಸೊ ಇದಕ್ಕೆ ಒಂದಷ್ಟು ಟೈಮ್ ಆಗುತ್ತೆ. ಸೊ ಡಿಪೆಂಡ್ಸ್ ಆನ್ ದ ವಿಡಿಯೋ ಡ್ಯೂರೇಷನ್ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಈ ಎಫೆಕ್ಟ್ ಹೆಂಗೆ ವರ್ಕ್ ಆಗ್ತಿದೆ ಅಂದರೆ ಸೇಮ್ ವಾರ್ಪ್ ಸ್ಟೆಬಿಲೈಸರ್ ವರ್ಕ್ ಆಗುತ್ತಲ್ಲ ಅದೇ ರೀತಿ ಒಂದೊಂದೇ ಫ್ರೇಮು ಹಿಂದಿನ ಫ್ರೇಮು ಮುಂದಿನ ಫ್ರೇಮು ಅನಲೈಸ್ ಮಾಡಿಬಿಟ್ಟು ಸೊ ಅದು ಆ ಒಂದು ಏರಿಯಾ ಏನಿದೆ ಅದು ಫಿಲ್ ಆಗ್ತಾ ಬರ್ತಾ ಇದೆ.
ಆ್ಯಂಡ್ ಕೆಳಗಡೆ ನೋಡ್ಬೋದು ಇಲ್ಲಿ ಫಿಲ್ ಅಂತ ಹೇಳಿ ಒಂದು ಆಲ್ರೆಡಿ ಒಂದು PNG ಲೇಯರ್ ಕ್ರಿಯೇಟ್ ಆಗಿದೆ. ಅದನ್ನು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದು ಆಫ್ಟರ್ ಎಫೆಕ್ಟ್ಸ್ ಕ್ರಿಯೇಟ್ ಮಾಡಿರೋಂಥ ಒಂದು ಲೇಯರ್. ಕಂಟೆಂಟ್ ಅವರ್ ಫಿಲ್ ಸ್ವಲ್ಪ ಅನಲೈಸ್ ಆಗೋದು ಸ್ವಲ್ಪ ಟೈಮ್ ತೊಗೊಬೋದು, ಬಟ್ ಔಟ್ಪುಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಫೈನಲಿ ಅನಲೈಸ್ ಆಗಿದೆ. ಒಂದ್ಸಲ ಪ್ಲೇ ಮಾಡ್ತೀನಿ ನೋಡಿ. ನೋ ಕ್ಲೂ, ಇಲ್ಲೊಂದು ಆಬ್ಜೆಕ್ಟ್ ಇದೆ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ, ಅಷ್ಟು ಅಕ್ಯುರೇಟಾಗಿ ಫಿಲ್ ಮಾಡ್ಕೊಂಡಿದೆ. ಇದೇ ರೀತಿ ಇನ್ನೂ 2 ಕ್ಲಿಪ್ಪಲ್ಲಿ ಆಬ್ಜೆಕ್ಟ್ನ ರಿಮೂವ್ ಮಾಡೋಣ. ಸೊ ಇಲ್ಲೊಂದು ಸೆಕೆಂಡ್ ವಿಡಿಯೋ ಏನಿದೆ ಅದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳಿ. ಸೊ ಸೇಮ್ ಕಾಂಪೋಸಿಷನ್ಗೆ ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಕಂಟೆಂಟ್ ಅವರ್ ಫಿಲ್ಲು ಕ್ರಿಯೇಟ್ ಮಾಡ್ಕೊಂಡಿದೆ, ಅದಾಗದೆ ಒಂದು ಲೇಯರು. ಇದನ್ನು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಬೇಡಿ. ಡಿಲೀಟ್ ಮಾಡಿದ್ರೆ ಅಲ್ಲಿ ರಿವೀಲ್ ಆಗೋಗುತ್ತೆ, ಮಾಸ್ಕು ರಿವೀಲ್ ಆಗೋಗುತ್ತೆ. ಸೊ ಇದು ಆಫ್ಟರ್ ಎಫೆಕ್ಟ್ಸ್ ಮಾಡಿರೋಂಥ ಒಂದು ಫಿಲ್ ಲೇಯರು. ಅದ್ರ ಮೇಲೆ ಇನ್ನೂ ಒಂದು ಕ್ಲಿಪ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಸ್ವಲ್ಪ ಝೂಮ್ ಮಾಡ್ತೀನಿ. ನನಗೆ ಈ ಒಂದು ವ್ಯಕ್ತಿ ಯಾರು ನಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಈ ಒಂದು ಜಾಗನ ಫಿಲ್ ಮಾಡಬೇಕು. ಸೊ ಇಲ್ಲಿ ನೀವು ಗಮನಿಸ್ಬೋದು, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಓವರಾಲ್ ಸ್ವಲ್ಪ ಈಸಿಯಾಗಿತ್ತು. ಸೊ ಸ್ಕೈ ಈಸಿ, ಸಾಲಿಡ್ ಒಂದೇ ಒಂದು ಕಲರ್ ಇರೋದ್ರಿಂದ ಈಸಿಯಾಗಿ ಕಂಟೆಂಟ್ ಅವರ್ ಫಿಲ್ ಆಯಿತು. ಸೊ ಈ ಒಂದು ವಿಡಿಯೋದಲ್ಲಿ ನೋಡೋಣ, ಚೆಕ್ ಮಾಡೋಣ ಎಷ್ಟು ಮಟ್ಟಿಗೆ ಅಕ್ಯುರೇಟಾಗಿ ಫಿಲ್ ಮಾಡ್ಕೊಳ್ಳುತ್ತೆ ಅಂತ. ಸೊ ಅಗೇನ್ ಸೇಮ್ ಥಿಂಗ್, ಈ ಒಂದು ಜಿನ ಕ್ಲಿಕ್ ಮಾಡಿ ನಿಮ್ಮ ಕೀಬೋರ್ಡಲ್ಲಿ, ಅಥವಾ ಪೆನ್ ಟೂಲ್ನ ಸೆಲೆಕ್ಟ್ ಮಾಡಿಬಿಟ್ಟು ಜಸ್ಟ್ ಒಂದು ಮಾಸ್ಕನ್ನು ಕ್ರಿಯೇಟ್ ಮಾಡಿ. ಎಸ್, ಇಷ್ಟು ಮಾಸ್ಕನ್ನು ಕ್ರಿಯೇಟ್ ಮಾಡಿ ಸ್ವಲ್ಪ ಅಕ್ಯುರೇಟಾಗಿ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗೆ ಕ್ರಿಯೇಟ್ ಮಾಡಿರಿ, ಸೊ ದಟ್ ಓವರಾಲ್ ಅನಲೈಸ್ ಮಾಡೋವಾಗ ಆಫ್ಟರ್ ಎಫೆಕ್ಟ್ಸ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಆ ಮಾಸ್ಕನ್ನು ನಾವು ಆ್ಯನಿಮೇಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಕೆಳಗಡೆ ಇರೋವಂಥ ಈ 2 ಲೇಯರ್ ಏನಿದೆ ಅದನ್ನು ಆಫ್ ಮಾಡಿಬಿಡ್ತೀನಿ ಸದ್ಯಕ್ಕೆ. ಸೊ ಮೇಲ್ಗಡೆ ಇರೋವಂಥ ಒಂದು ಲೇಯರ್ ಮಾತ್ರ ಆನಲ್ಲಿದೆ. ಸೊ ಈ ಒಂದು ಐ ಬಟನ್ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನೀವು ನೋಡ್ಬೋದು ಸೇಮ್ ಥಿಂಗ್, ಇದನ್ನು ಒಳಗೆ ಹೋಗ್ಬಿಟ್ಟು ಮಾಸ್ಕನ್ನು ನಾವು ನನ್ ಅಂತ ಕೊಡಬೇಕು. ನನ್ ಅಂತ ಕೊಟ್ಟರೆ ಓವರಾಲ್ ಮಾಸ್ಕ್ ಇದ್ರೂ ನಮಗೆ ತೋರ್ಸೋಕ್ಕೆ ಹೋಗಲ್ಲ. ನೆಕ್ಸ್ಟು ಪೊಸಿಷನ್, ಎಲ್ಲಿಂದ ನನಗೆ ಫಿಲ್ ಆಗಬೇಕು ಅಂತ ಹೇಳಬೇಕು. ಸೊ ಇಲ್ಲಿವರೆಗೂ ನಾನು ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿ ಇಲ್ಲಿಂದ ಫಿಲ್ ಆಗಲಿ, ಎಸ್ ಇಲ್ಲಿವರೆಗೂ ಆಗಲಿ. ಸೊ ಇಷ್ಟನ್ನು ಮಾತ್ರ ಡ್ರ್ಯಾಗ್ ಮಾಡಿಕೊಂಡು ಮುಂದ್ಗಡೆ ಡ್ರಾಪ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಮಾಸ್ಕ್ ಪಾತನ್ನು ನಾವು ಡಿಸೈಡ್ ಮಾಡಬೇಕು. ಸೊ ಮಾಸ್ಕ್ ಲೇಯರ್ ಏನಿದೆ ಅದನ್ನು ಓಪನ್ ಮಾಡಿ, ಮಾಸ್ಕ್ ಪಾತ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿ. ಸೊ ದಟ್ ಒಂದು ಕೀ ಫ್ರೇಮು ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಈ ಮಾಸ್ಕ್ ಏನಿದೆ ಡಬಲ್ ಕ್ಲಿಕ್ ಮಾಡಿ ಮಾಸ್ಕನ್ನು ಆ ವ್ಯಕ್ತಿ ಜೊತೆ ಮೂವ್ ಮಾಡ್ತಾ ಹೋಗಿ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಒಂದೊಂದು ಕೆಳಗಡೆ ನೋಡ್ಬೋದು, ಒಂದೊಂದೇ ಕೀ ಫ್ರೇಮ್ ಕ್ರಿಯೇಟ್ ಆಗ್ತಾಯಿದೆ. ಮೇಕ್ ಶೋರ್ ಕೀ ಫ್ರೇಮ್ ಯುಟಿಲೈಸ್ ಮಾಡಿಕೊಂಡು ಮಾಸ್ಕನ್ನು ಮೂವ್ ಮಾಡ್ತೀರಾ ಅಂತ, ಇಲ್ಲಾಂದರೆ ಅದು ತಗೊಳ್ಳಲ್ಲ. ಸೊ ಇಲ್ಲಿ ಮಾಸ್ಕ್ ಏನಿದೆ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿ. ನೆಕ್ಸ್ಟು ಇದು ಇಂಪಾರ್ಟೆಂಟ್ ವಿಷಯ, ನೀವು ನನ್ನ ಅಂತ ಬಿಟ್ಬಿಟ್ಟೆ ಇಲ್ಲಿ ಜನ್ರೇಟ್ ಫಿಲ್ ಲೇಯರ್ ಅಂತ ಕೊಟ್ಟರೆ ಅದು ಕಂಟೆಂಟ್ ಅವರ್ ಫಿಲ್ ಆಗಲ್ಲ. ಸೊ ಅದನ್ನು ನೀವು ಸಬ್ಟ್ರ್ಯಾಕ್ಟ್ ಮಾಡಲೇಬೇಕು. ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿ ನೆಕ್ಸ್ಟು ಜನ್ರೇಟ್ ಫಿಲ್ ಲೇಯರ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿ. ಇವಾಗ ಫಸ್ಟು ಅನಲೈಸ್ ಆಗ್ತಾಯಿದೆ. ಫಸ್ಟ್ ಪ್ರೋಸೆಸ್ ಬಂದು ಅನಲೈಸ್ ಆಗುತ್ತೆ. ನೆಕ್ಸ್ಟು ಅದು ಫ್ರೇಮ್ಗಳನ್ನ ಆ್ಯಡ್ ಮಾಡುತ್ತೆ. ಸೊ ಗೈಸ್ ಇವಾಗ ಕಂಟೆಂಟ್ ಅವರ್ ಫಿಲ್ ಆಗಿದೆ. ಸೊ ಇಲ್ಲಿ ಪ್ಲೇ ಮಾಡ್ತೀನಿ ನೋಡಿ. ಎಸ್ ಬ್ಯೂಟಿಫುಲ್. ಯಾರಿಗೂ ಗೊತ್ತಾಗೋದೇ ಇಲ್ಲ, ಇಲ್ಲೊಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ ಅಂತ ಡೆಫಿನೆಟ್ಲಿ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಫಿಲ್ ಮಾಡಿದೆ. ಆ್ಯಂಡ್ ಇನ್ನೊಂದು ಗಮನಿಸಬೇಕಾಗಿರೋಂಥ ವಿಷಯ, ರಿಫ್ಲೆಕ್ಷನ್ ಹಾಗೆ ಉಳ್ಕೊಂಬಿಟ್ಟಿದೆ. ಸೊ ನಾನು ಮಾಸ್ಕ್ ಮಾಡುವಾಗ ಒಬ್ಬ ವ್ಯಕ್ತಿ ಅರೌಂಡ್ ಮಾತ್ರ ನಾನು ಮಾಸ್ಕ್ನ ಕ್ರಿಯೇಟ್ ಮಾಡಿದ್ದು. ಇಫ್ ಯು ವಾಂಟ್ ರಿಫ್ಲೆಕ್ಷನ್ ಕೂಡ ನೀವು ಅದಕ್ಕೂ ಕೂಡ ನೀವು ದೊಡ್ಡದಾಗಿ ಮಾಸ್ಕ್ ಹಾಕ್ಬಿಟ್ಟು ಜನ್ರೇಟ್ ಫಿಲ್ ಲೇಯರ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿ ಅನಲೈಸ್ ಮಾಡಿ ಅದನ್ನು ಕೂಡ ನೀವು ಫಿಲ್ ಮಾಡ್ಕೊಬೋದು. ಆ್ಯಂಡ್ ಅಗೈನ್ ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ಒಂದು ಫಿಲ್ ಲೇಯರ್ ಕ್ರಿಯೇಟ್ ಆಗಿದೆ. ಇದನ್ನು ಡಿಸೇಬಲ್ ಮಾಡಿದೆ ಅಂದರೆ ಬ್ಲ್ಯಾಕ್ ಕಲರ್ ನಮ್ಮದೇನು ಮಾಸ್ಕ್ ಕ್ರಿಯೇಟ್ ಮಾಡಿದ್ದೀವಿ ಸೊ ಅದು ತೋರಿಸುತ್ತೆ. ಸೊ ಇದನ್ನು ಎನೇಬಲ್ಲೇ ಮಾಡಿಟ್ಟಿರಿ. ಸದ್ಯಕ್ಕೆ ಇವೆರಡನ್ನೂ ಆಫ್ ಮಾಡ್ತೀನಿ. ಇನ್ನೊಂದು ವಿಡಿಯೋನ ನಾನು ಇಂಪೋರ್ಟ್ ಮಾಡ್ಕೊತೀನಿ. ಎಸ್, ಈ ವಿಡಿಯೋದಲ್ಲಿ ಇನ್ ಪಾಯಿಂಟ್ ಆ್ಯಂಡ್ ಔಟ್ ಪಾಯಿಂಟ್ನ ಸೆಲೆಕ್ಟ್ ಮಾಡೋಣ. ಸೊ ಇಲ್ಲಿಂದ ಇಲ್ಲಿವರೆಗೂ ಇರಲಿ. ನೆಕ್ಸ್ಟು ಎಂಡಿಗೆ ಹೋಗ್ಬಿಟ್ಟು ಇಷ್ಟನ್ನು ಟ್ರಿಮ್ ಮಾಡಿಬಿಡಿ. ಫಸ್ಟ್ ಫ್ರೇಮಿಗೆ ಬನ್ನಿ.
ಇಲ್ಲಿ G ಅಂತ ಟೈಪ್ ಮಾಡಿ ಅಥವಾ ಪೆನ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ ಪೆನ್ ಟೂಲ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಬಟ್ ಇಫ್ ಯು ವಾಂಟ್ ನೀವು ಇಲ್ಲಿ ಒಂದಷ್ಟು ರೆಕ್ಟ್ಯಾಂಗಲ್ ಟೂಲ್ ಅಂತ ಇದೆ, ಸೊ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ರೆಕ್ಟ್ಯಾಂಗಲ್ ಟೂಲ್ನ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಸೆಲೆಕ್ಟ್ ಮಾಡಿ ಜಸ್ಟ್ ಡ್ರ್ಯಾಗ್ ಮಾಡಿ. ಎಸ್, ಸ್ವಲ್ಪ ಜಾಸ್ತಿನೇ ಡ್ರ್ಯಾಗ್ ಮಾಡಿ. ಎಸ್, ಇಷ್ಟು ಅರೌಂಡ್ ಸ್ವಲ್ಪ ಸ್ಪೇಸ್ ಬಿಟ್ಟಿರಿ. ಯಾವ ಆಬ್ಜೆಕ್ಟನ್ನು ನೀವು ರಿಮೂವ್ ಮಾಡಬೇಕಂದ್ರೆ ತೀರಾ ಚಿಕ್ಕದು ಮಾಡೋಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್ ಮಾಸ್ಕನ್ನು ನೀವು ಇಷ್ಟು ಮಾಡಿಬಿಟ್ರೆ ಆಫ್ಟರ್ ಎಫೆಕ್ಟ್ಸ್ ಗೊತ್ತಾಗಲ್ಲ. ಸೊ ಅರೌಂಡ್ ಏನಿದೆ ಅಂತಲೂ ಅವೇರ್ ಆಗಿರಬೇಕು. ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಕೊಡಿ ಅಲ್ಲಿ. ಸೊ ಬಿಗಿನಿಂಗ್ ಬನ್ನಿ ಆ್ಯಂಡ್ ಇಲ್ಲಿ ನನ್ ಅಂತ ಕೊಡಿ, ಸೊ ದಟ್ ಮಾಸ್ಕು ಎಫೆಕ್ಟ್ ಮಾಡಲ್ಲ. ಆ್ಯಂಡ್ ಮಾಸ್ಕ್ ಪಾತ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಕೀ ಫ್ರೇಮ್ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಮಾಸ್ಕನ್ನು ಮೂವ್ ಮಾಡ್ತಾ ಹೋಗಿ. ಮೇಕ್ ಶೋರ್ ನೀವು ಇಲ್ಲಿ ಮಾಸ್ಕ್ ಒಂದು ತುದಿನ ಸೆಲೆಕ್ಟ್ ಮಾಡಿ ಡಬಲ್ ಕ್ಲಿಕ್ ಮಾಡ್ತೀರಾ ಅಂತ. ಡಬಲ್ ಕ್ಲಿಕ್ ಮಾಡಿಲ್ಲ ಅಂದರೆ 4 ಕಾರ್ನರ್ನ ನಾವು ಮೂವ್ ಮಾಡೋಕ್ಕಾಗಲ್ಲ. ಸೊ ಇಂಡಿವಿಜುವಲಿ ಈ ರೀತಿ ಮೂವ್ ಮಾಡೋಕ್ಕಾಗುತ್ತೆ. ಸೊ ಮೇಕ್ ಶೋರ್ ನೀವು ಡಬಲ್ ಕ್ಲಿಕ್ ಮಾಡಿ ಮೂವ್ ಮಾಡ್ತೀರಾ ಅಂತ. ಆ್ಯಂಡ್ ಸ್ವಲ್ಪ ಮೂಮೆಂಟಲ್ಲೇ ಇರಲಿ. ಎಸ್, ಇದರಲ್ಲಿ ಕ್ಯಾಮ್ರಾ ಮೂಮೆಂಟ್ ಬೇರೆ ಜಾಸ್ತಿ ಇದೆ. ನೋಡೋಣ ಎಷ್ಟು ಮಟ್ಟಿಗೆ ಫಿಲ್ ಮಾಡುತ್ತೆ ಅಂತ. ಸೊ ಕರೆಕ್ಟಾಗಿ ಟ್ರ್ಯಾಕ್ ಆಗ್ತಾಯಿದೆ. ಓಕೆ, ಆಲ್ಮೋಸ್ಟ್. ಸೊ ನಾಟ್ ಬ್ಯಾಡ್, ಕರೆಕ್ಟಾಗಿ ಬಂದಿದೆ. ನೆಕ್ಸ್ಟು ಸಿಂಪಲ್ಲು ಆಲ್ಫಾ ಎಕ್ಸ್ಪ್ಯಾನ್ಷನ್ ಏನಿದೆ ಅದನ್ನು 8% ಕೊಟ್ಟಿದ್ದೀನಿ. ನೆಕ್ಸ್ಟು ಆಬ್ಜೆಕ್ಟ್ ಸರ್ಫೇಸ್ ಆ್ಯಂಡ್ ಎಡ್ಜ್ ಬ್ಲೆಂಡ್ ಅಂತಿದೆ. ಇಲ್ಲಿ ಆಬ್ಜೆಕ್ಟ್ನ ಕ್ಲಿಕ್ ಮಾಡಿ ಫಿಲ್ ಮೆಥಡು. ನೆಕ್ಸ್ಟು ಮೇಕ್ ಶೋರ್ ಇದನ್ನು ಸ್ಟ್ರಾಂಗ್ಗೆ ಇಟ್ಟಿರ್ತೀರ ಅಂತ, ಸ್ಟ್ರಾಂಗ್ಗೆ ಚೆಕ್ ಮಾಡಿರಿ. ನೆಕ್ಸ್ಟ್ ಕ್ರಿಯೇಟ್ ಫಿಲ್ ಲೇಯರ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಒಂದೇ ಒಂದು ತಪ್ಪು ಮಾಡಿದೆ ನಾನು. ಇಲ್ಲಿ ವಾರ್ನಿಂಗ್ ಕೊಟ್ಟಿದೆ ಆಫ್ಟರ್ ಎಫೆಕ್ಟ್ಸು. ಏನು ತಪ್ಪು ಮಾಡಿದೆ ಅಂತ ಹೇಳಿದ್ರೆ ಓಕೆನ ಕ್ಲಿಕ್ ಮಾಡಿ. ಇಲ್ಲಿ ನಾನು ನನ್ ಅಂತೇನಿದೆ ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿಲ್ಲ. ಸೊ ಮೇಕ್ ಶೋರ್ ನೀವು ಸಬ್ಟ್ರ್ಯಾಕ್ಟ್ ಅಂತ ಏನಿದೆ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿರ್ತೀರಾ ಅಂತ. ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಆಫ್ಟರ್ ಎಫೆಕ್ಟ್ಸ್ಗೆ ನಾವು ಹೇಳ್ತಾ ಇದ್ದೀವಿ ಯಾವ ಪೋರ್ಷನಲ್ಲಿ ಬ್ಲ್ಯಾಕ್ ಕಲರ್ ಇದೆಯೋ ಅದನ್ನು ಮಾತ್ರ ಫಿಲ್ ಮಾಡೋದಕ್ಕೆ. ಸೊ ಮೇಕ್ ಶೋರ್ ನೀವು ಸಬ್ಟ್ರ್ಯಾಕ್ಟ್ ಮಾಡ್ತೀರಾ ಅಂತ ಮಾಸ್ಕನ್ನು. ನೆಕ್ಸ್ಟು ಜನ್ರೇಟ್ ಫಿಲ್ ಲೇಯರ್ ಅಂತ ಕೊಡಿ. ಇಷ್ಟು ಪ್ಲೇ ಮಾಡ್ತೀನಿ. ಬ್ಯೂಟಿಫುಲ್, ಯಾವುದೇ ಸುಳಿವಿಲ್ಲ, ಆ ರೀತಿ ಫಿಲ್ ಮಾಡ್ಕೊಂಡಿದೆ. ಸೊ ಈ ಒಂದು ಟೆಕ್ನಿಕ್ಕು ಹಳೆ ವರ್ಷನಲ್ಲಿ ಇರಲಿಲ್ಲ ನಾನು ಕಂಡಂಗೆ. ಸೊ ಈ 2020 ಆ್ಯಂಡ್ 2021 ವರ್ಷನಲ್ಲಿ ಈ ಒಂದು ಕಂಟೆಂಟ್ ಅವೇರ್ ಫಿಲ್ ಏನಿದೆ ಅದನ್ನು ರಿಲೀಸ್ ಮಾಡಿರೋದು. ಬಹಳ ಚೆನ್ನಾಗಿದೆ, ಸೂಪರಾಗಿದೆ ಇದು, ಬಹಳ ಚೆನ್ನಾಗಿದೆ.